ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವತ್ತು ಸ್ಪೆಷಲ್ ಏನಂತಂದ್ರೆ ರಿಪಬ್ಲಿಕ್ ಡೇ ಐತ್ರಿ. ಹೀಗಾಗಿ ನಾನು ರಿಪಬ್ಲಿಕ್ ಡೇವಿಗೆ ಪೂಜೆ ಹ್ಯಾಂಗೆ ಮಾಡ್ಕೊಂಡಿದ್ನಿ ಅಂತ ನೋಡ್ರಿ. ಪೂಜಾಕ್ಕಿಂತ ಮುಂಚೆ ನಾನು ವರ್ಲಿ ಡೆಕೋರೇಷನ್ ಮಾಡಕತ್ತಿದ್ದೆ. ಅದಕ್ಕೆ ಇವಿಷ್ಟು ಹೂ ಸಿಕ್ಕಿದ್ದು, ಆರೆಂಜ ಮತ್ತು ವೈಟ್ ಮತ್ತು ಅದು ಬ್ಲೂ ಕಲರ್ ಹೂವು ಸಿಕ್ಕಿದ್ದು. ಬಟ್ ಗ್ರೀನ್ ಕಲರ್ ಹೂವು ಇರೋದಿಲ್ಲಲ್ಲ ಅಂತ ನನ್ನ ಮೈಂಡಿಗೆ ಬಂತು. ಆವಾಗ ನಾನು ಗ್ರೀನ್ ಕಲರ್ ಹೂ ಇರ್ಲಿಕ್ಕೆ ಏನಾಯಿತು, ಗ್ರೀನ್ ಕಲರ್ದ ಲೀವ್ಸ್ ಸಿಗ್ತಾವಲ್ರಿ, ಲೀವ್ಸ್ ಇರತ್ತವ. ಹೀಗಾಗಿ ಲೀವ್ಸ್ ತೊಗೊಂಡು ಬಂದು ಗ್ರೀನ್ ಕಲರ್ ಮಾಡಿಕೊಂಡೆ. ಅದು ಗ್ರೀನ್ ಕಲರ್ ಆಗುತ್ತಂತ, ಚೆಂದ ಕಾಣಿಸುತ್ತೆ ಅಂಥೇಳಿ ಇವಾಗ ಡೆಕೋರೇಷನ್ ಮಾಡ್ಕೊಳಕತ್ತೀನಿ ರೀ. ಇವು ಆರೆಂಜ್ ಕಲರ್ ಜಾಸ್ತಿ ಆಗಿರಲಿಲ್ಲ, ಹೂವು ಕಡಿಮೆ ಇದ್ದು. ಇವು ವೈಟ್ ಸ್ವಲ್ಪ ಫ್ಲವರ್ಸ್ ಜಾಸ್ತಿ ಇದ್ದು. ಹಿಂಗೆ ಕಟ್ ಮಾಡಿ ಹೂ ಹಾಕಿದ್ರೆ ನನಗೆ ಇದು ಫುಲ್ ಅನ್ನಿಸ್ತಿತ್ತು. ಬಟ್ ಒಂದು ಹೆಚ್ಚು ಒಂದು ಕಡಿಮೆ ಇರೋಣ ಅಷ್ಟು ಅಡ್ಜಸ್ಟ್ ಮಾಡಿ ಈ ಥರ ಡೆಕೋರೇಷನ್ನ ಮಾಡ್ಕೊಂಡೀನಿ ರೀ. ಅಷ್ಟು ಚಂದ ಅನ್ನಿಸ್ತು ನನಗೆ. ಇವಂಥರ ಹೂವು ಫುಲ್ ಅರಳಿರಲಿಲ್ಲ. ಹಂಗೆ ಸೆಂಟ್ರಿಗೆ ಒಂದು 4 ಹಾಕ್ಕೊಂಡ್ರೆ ಆಯ್ತು ಅಂತಂದು ತೊಗೊಂಡು ಬಂದಿದ್ದೆ. ಬಟ್ ಅವು ಸ್ಟ್ರೇಟ್ ಕೂಡಾಕತ್ತಿರಲಿಲ್ಲ, ಅದಕ್ಕಾಗಿ ಭಾಳ ಸರ್ಕಸ್ ಮಾಡಬೇಕಾದ್ದು. ಈ ಥರ ಹಾಕ್ಕೊಂಡಿನಿ ಇವನ್ನ. ಬಟ್ ಒಂಥರ ಚಂದ ಅನ್ಸಾಕತ್ತಿತ್ತು ನನಗೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ನನ್ನ ತಲೆ ಹಿಂಗೆ ಐಡಿಯಾ ಬಂತು, ಹೀಗಾಗಿ ಸ್ವಲ್ಪ ಮಾಡ್ಕೋಬೇಕಂತಂದು ಮಾಡ್ಕೊಂಡೀನಿ. ನಂಗೊಂಚೂರು ಇನ್ನೊಂಚೂರು ಏನೋ ಡಿಫ್ರೆಂಟಾಗಿ ಮಾಡಬೇಕಂತ ಅನ್ನಿಸ್ತು. ಬಟ್ ಆ ಟೈಮಿಗೆ ಇದಷ್ಟು ತಲೆಯಾಗ ಫ್ಲ್ಯಾಶ್ ಆಯಿತು, ಇಷ್ಟು ಮಾಡ್ಕೊಂಡಿದ್ದೆ. ಮತ್ತು ಇದ್ರ ಜೊತೆಗೆ ಪೂಜಾನು ಮಾಡ್ಕೊಂಡಿದ್ನಿ. ಪೂಜಾ ಕಾಂಬಿನೇಷನ್ ಯೆಲ್ಲೋ ಮತ್ತು ರೆಡ್ ಆಗಿತ್ತು ರೀ. ಅದು ಯಾಕಂದ್ರೆ ದಾಸವಾಳ ಹೂ ಜಾಸ್ತಿ ಆಗಿದ್ದು, ಆಮೇಲೆ ಯೆಲ್ಲೋ ಕಲರ್ದು ಸೇವಂತಿಗೆ ಹೂವು ಜಾಸ್ತಿ ಆಗಿದ್ದು. ಹೀಗಾಗಿ ಅದು ಯೆಲ್ಲೋ ರೆಡ್ ಕರ್ನಾಟಕ ಮ್ಯಾಪ್ ಕಾಂಬಿನೇಷನ್ ಆದ. ನನಗೆ ಆಮೇಲೆ ಅನ್ನಿಸ್ತು ಎರಡು ಕಾಂಬಿನೇಷನ್ ಚಂದ ಕಾಣತೈತಲ್ಲ ಅಂತಂದು. ಅದು ಹಿಂಗಿತ್ತು ರೀ. ಆಮೇಲೆ ವರ್ಲಿದ ಹಂಗಿತ್ತು. ಇಷ್ಟಿತ್ತು ರೀ ಇವತ್ತಿನ ಪೂಜಾ. ಆಮೇಲೆ ನಾನು ರಿಪಬ್ಲಿಕ್ ಡೇಗೆ ಸ್ಕೂಲಿಗೆ ಹೊಂಟಿದ್ದೆ. ಹೀಗಾಗಿ ಈ ಸ್ಯಾರಿ ಹಾಕ್ಕೊಂಡಿದ್ದೆ, ವೈಟ್ ಕಲರ್ ಸ್ಯಾರಿ. ಇದು ಓಲ್ಡ್ ಸ್ಯಾರಿ, ಅಜ್ಜಿಗಳ್ದಿದೆ. ಇದು ಹಾಕ್ಕೋಬೇಕಂತ ಅನ್ನಿಸ್ತು, ಹೀಗಾಗಿ ಇದು ಸ್ಯಾರಿ ಹಾಕ್ಕೊಂಡಿದ್ದೆ. ಆಮೇಲೆ ಇದು ಬ್ಲೌಸ್ ರೀ, ವೈಟ್ ಕಲರ್ ಬ್ಲೌಸ್ ಹೊಲ್ಕೊಂಡಿದ್ನಿ ನಾನು. ಈ ಥರ ಹೊಲ್ಕೊಂಡಿದ್ದೆ. ಈ ಥರ ಡೋರಿ ಫ್ಲವರ್ಸು ಈ ಥರ ಮಾಡ್ಕೊಂಡಿದ್ನಿ. ಆಮೇಲೆ ಅದಕ್ಕೆ ಇಯರಿಂಗ್ ಹಾಕ್ಕೊಂಡಿದ್ನಿ, ಸ್ವಲ್ಪ ಚಂದ ಕಾಣಿಸ್ತೈತಿ ಅಂತಂದು ಇವು ಬ್ಯಾಂಗಲ್ಸ್ ಹಾಕ್ಕೊಂಡಿದ್ನಿ. ಈ ಥರ ಎಲ್ಲ ರೆಡಿಯಾಗಿದ್ದೆ. ಫ್ಲ್ಯಾಗ್ ಹೋಸ್ಟಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟಾದರೂ ಆಗ್ಬೋದು ಅಂಥೇಳಿ ನಾನು ಹಣ್ಣು ತಿನ್ನಬೇಕು ಅಂತ ಅನ್ನಿಸ್ತು. ಇದು ಹಣ್ಣು ಮಣ್ಣು ತೋರಿಸಿದ್ನಲ್ರಿ, ಈ ಹಣ್ಣಿತ್ತು. ಹೀಗಾಗಿ ಇದನ್ನು ಹೆಂಚ್ಕೊಂಡು ಇದನ್ನೊಂದು ತಿಂದೆ. ಮಸ್ತ್ ಟೇಸ್ಟ್ ಇತ್ತು ರೀ. ಅಷ್ಟೇನು ಭಾಳ ಹಿಂಗೆ ಸ್ವೀಟ್ ಇರಲಿಲ್ಲ, ಅಷ್ಟು ನಾರ್ಮಲ್ ಸ್ವೀಟ್ ಇತ್ತು. ಇದ್ರೊಳಗಿನ ಬೀಜ ನಮ್ಮ ಹೊಲ್ದಾಗ ಮನೆ ಮುಂದೆ ಹೊಲ ಐತಲ್ರಿ, ಅದ್ರ ಹಾಕಕ್ಕೆ ಬರ್ತೈತಿ ಅಂತಂದು ತೆಗೆದಿಟ್ಕೊಂಡು ಎಲ್ಲ ಬೀಜಗಳನ್ನ. 3 ಹಣ್ಣು ಇದ್ದು ರೀ, ಭಾಳ ಇದ್ದು ಬೀಜ. ಹಾಕ್ಬೇಕು ಅವನ್ನ, ಹತ್ತತಾವೋ ಇಲ್ಲೋ ಡೌಟು. ಬಟ್ ಹಾಕೊಂಡ್ರೆ ಆಯಿತು ಅಂತಂದು ತೆಗೆದ ಒಂದು ಪ್ಲೇಟಿಗೆ ಇಟ್ಕೊಂಡು ಈ ಹಣ್ಣೊಂದು ಹೆಂಚ್ಕೊಂಡು ತಿಂದು ಹೋದಿನಿ ರೀ. ಇವತ್ತಿಂದ ಡೇ ಮಸ್ತ್ ಡೇ ಇತ್ತು. ಹೆಂಗಂದ್ರೆ ಸ್ಕೂಲ್ನಾಗೆಲ್ಲ ಹುಡುಗರು ಡಾನ್ಸ್ ಮಾಡಿದ್ದು ಮಸ್ತ್ ಇತ್ತು ರೀ. ಸೆಲೆಬ್ರೇಷನ್ನ ಚಂದ ಅನ್ನಿಸ್ತು ನನಗೆ. ಮಕ್ಕಳು ಎಲ್ಲ ಡ್ಯಾನ್ಸ, ಸಿಂಗಿಂಗ್, ಆಮೇಲೆ ಭಾಷಣ ಎಲ್ಲ ಮಾಡಿದ್ದು ರೀ. ಹೀಗಾಗಿ ಅದನ್ನೊಂದು ಸ್ವಲ್ಪ ನೋಡಿ ಎಂಜಾಯ್ ಮಾಡಿದೆ. ಚಲೋ ಅನ್ನಿಸ್ತು. ಇವತ್ತಿಂದ ರಿಪಬ್ಲಿಕ್ ಡೇ ಮಸ್ತ್ ಸೆಲೆಬ್ರೇಷನ್. ಈಗ ನಾವು ಹಬ್ಬ ಮಾಡ್ತಿಲ್ಲ, ದೀಪಾವಳಿ, ದಸರಾ ಇವೆಲ್ಲ ನಮ್ಮ ಫ್ಯಾಮಿಲಿ ಪರ್ಪಸ್ ಹಬ್ಬ ರೀ. ಮತ್ತು ಇದೇನು ಇರ್ತೈತಲ್ರಿ ಫ್ಲ್ಯಾಗ್ ಹೋಸ್ಟಿಂಗ, ಜನವರಿ 26 ಆಗಿರ್ಬೋದು, ಆಗಸ್ಟ್ 15 ಆಗಿರ್ಬೋದು. ಇದು ಜಸ್ಟ್ ಸ್ಕೂಲಿಗಷ್ಟು ಸಂಬಂಧಪಟ್ಟಿದ್ದಂತ ತಿಳ್ಕೊಬಾರ್ದು. ಇದು ಎಲ್ರಿಗೂ ಸಂಬಂಧಪಟ್ಟಿದ್ದ. ಹೀಗಾಗಿ
ಎಲ್ಲರೂ ಇದನ್ನು ಪ್ರತಿಯೊಬ್ಬರು ಆಚರಿಸ್ಬೇಕು. ಯಾಕಂದ್ರೆ ಇದು ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ ಹಬ್ಬ ಐತಿ. ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಮುಗಿದ್ಮ್ಯಾಗ ಅಲ್ಲೇ ಬ್ರೇಕ್ಫಾಸ್ಟು ಇತ್ತು ರೀ. ಪಲಾವ ಮತ್ತು ಶೀರಾ ಮಾಡಿಸಿದ್ರು. ಅದನ್ನೊಂದು ಸ್ವಲ್ಪ ತಿಂದ ಬೆಳಗಿನ ಟಿಫಿನ್ ಅಲ್ಲೇ ಆಯಿತು. ಹೀಗಾಗಿ ಮಧ್ಯಾಹ್ನ ಅಡುಗೆಗೆ ಅಂಥೇಳಿ ನಾನು ಇವತ್ತು ಸೌತೆಕಾಯ್ದ ಎಣ್ಗಾಯಿ ಮಾಡ್ಕೋಬೇಕಂತೇಳಿ ರೆಡಿ ಮಾಡಾಕತ್ತೇನೆ ರೀ. ಇವಾಗ ಸ್ವಲ್ಪ ನೀರು ತೊಗೊಂಡು ಅದಕ್ಕೇನು ಸೌತೆಕಾಯಿ ಒಂದು ಉಳ್ಳಾಗಡ್ಡಿ ಆಮೇಲೆ ಟೊಮ್ಯಾಟೊ ಹಾಕ್ಕೊಂಡ್ರಿ. ಮಣ್ಣು ಭಾಳ ಇರ್ತಾವ್ರಿ ಸೌತೆಕಾಯಿ, ಹೀಗಾಗಿ ಉಪ್ಪು ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ನೆನೆ ಇಟ್ಟಿನ್ರಿ. ಸ್ವಚ್ಛ ವಾಶ್ ಮಾಡ್ಕೋಬೇಕು. ಅವನ್ನ ತಿಕ್ಕಿ ತೊಳ್ಕೊಂಡೆ ಅವನ್ನ ಸ್ವಲ್ಪ, ಯಾಕಂದ್ರೆ ಮಣ್ಣು ಇರ್ತಾವ್ರಿ. ಹೀಗಾಗಿ ಜಾಸ್ತಿನ ತಿಕ್ಕಿ ತೊಳೆದ್ರನ ಅದ್ರಾಗಿನ ಮಣ್ಣೆಲ್ಲ ಹೋಗ್ತೈತಿ, ಇಲ್ಲಾಂದ್ರೆ ಅದು ಮಣ್ಣು ಉಳಿದು ಬಿಡ್ತೈತಿ. ಹೀಗಾಗಿ ನೀಟಾಗಿ 2 ರಿಂದ 3 ಸರ್ತಿ ಅವನ್ನ ವಾಶ್ ಮಾಡ್ಕೊಂಡು ಇಟ್ಕೊಂಡಿನ್ರಿ. ಇವಾಗ ಅವನ್ನ ಏನು ಮಾಡ್ಬೇಕಂದ್ರೆ ಫಸ್ಟ್ ನಾನು ಇವಾಗ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಹೆಂಚಿ ಇಟ್ಕೊಳಕತ್ತೀನಿ. ಇದಕ್ಕೆ ಸೌತೆಕಾಯಿ ಎಣ್ಗಾಯಿನೂ ಮಾಡ್ಬೋದ್ರಿ ಮತ್ತು ಪಲ್ಯನೂ ಮಾಡ್ತಾರೆ ಒಬ್ಬೊಬ್ರು. ಪಲ್ಯನೂ ಚಲೋ ಆಕೈತಿ. ನಾನು ಎಣ್ಗಾಯಿ ಮಾಡ್ಕೊಳಕತ್ತೀನಿ. ಬಟ್ ಇವತ್ತು ಇದನ್ನು ಸೌತೆಕಾಯಿ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ತುಂಬ ಬಂದಿರ್ತೈತಲ್ರಿ, ಅದೆಲ್ಲ ತಕ್ಕೊಂಡು ಟೇಸ್ಟ್ ನೋಡ್ಕೋಬೇಕಾಕೈತಿ. ಯಾಕಂದ್ರೆ ಇದ್ರದ್ದು ಒಂದೊಂದು ವಿಷ ಇರ್ತಾವ್ರಿ ಸೌತೆಕಾಯಿ. ಹೀಗಾಗಿ ಒಂದು ಯಾವ್ದಾರ ಇಷ್ಟ ಆಯ್ತಂದ್ರೆ ಫುಲ್ ಪಲ್ಯ ಎಲ್ಲ ಇಷ್ಟ ಆಗ್ಬಿಡ್ತೈತಿ. ಹೀಗಾಗಿ ಟೇಸ್ಟ್ ನೋಡ್ಕೊಂಡು ಹೆಂಚ್ಕೋಬೇಕಾಕೈತ್ರಿ. ಅದನ್ನು ಟೇಸ್ಟ್ ನೋಡ್ಕೊಂಡು ಈ ಥರ ಪ್ಲಸ್ ಆಕಾರದಾಗ ಹೆಂಚ್ಕೊಳಕತ್ತೀನಿ. ಎಲ್ಲನೂ ಹಿಂಗೆ ಹೆಂಚಿ ರೆಡಿ ಮಾಡ್ಕೋತೀನಿ ರೀ. ಈ ಥರ ನೋಡ್ರಿ, ಹಿಂಗೆ ಹೆಂಚ್ಕೋಬೇಕು. ಇವನ್ನ ಹೆಂಚಿ ತೆಗೆದಿಟ್ಕೋತೀನಿ. ಇಟ್ಕೊಂಡು ಇವಾಗ ಒಗ್ಗರ್ನಿಗೆ ಹಾಕ್ಕೊಳಕತ್ತೀನಿ ರೀ. ಒಗ್ಗರ್ನಿಗೆ ನಾ ಇಲ್ಲೇ ಸ್ವಲ್ಪ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಅದಕ್ಕೆ ಎಣ್ಣೆ ಕಾದ್ಮ್ಯಾಗ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳಕತ್ತೀನಿ. ಇಲ್ಲೇ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಸಿಡಿದ್ಮ್ಯಾಗ ರೀ ಇವಾಗ ನಾನು ಇದಕ್ಕೆ ಕರಿಬೇವು ಹಾಕ್ಕೊಂಡೀನಿ. ಕರಿಬೇವು ಹಾಕ್ಕೊಂಡು ಆವಾಗ ನಾ ಹೆಂಚಿಟ್ಕೊಂಡಿದ್ನಲ್ರಿ ನಾನು ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಒಂಚೂರು 2 ರಿಂದ 3 ನಿಮಿಷ ಬಾಡಿಸ್ಕೋಬೇಕು. ಉಳ್ಳಾಗಡ್ಡಿ ಬೇಗ ಫ್ರೈ ಆಗಕ್ಕೆ ನಾ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕ್ಕೋತೀನಿ ರೀ. ಇವೆಲ್ಲ ಫ್ರೈ ಆದ್ಮ್ಯಾಗ ಒಂದು 2-3 ನಿಮಿಷ ಆದ್ರೂ ಇದು ಫ್ರೈ ಆಗಬೇಕಾಗ್ತದೆ. ಉಳ್ಳಾಗಡ್ಡಿ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ನಾ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೋತೀನಿ ರೀ. ಟೊಮೆಟೊನೂ 1-2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕು. ಇದನ್ನು ನಾನು ಸೌತೆಕಾಯಿ ಒಳಗೆ ತುಂಬ್ಕೊಳ್ಳೋದಿಲ್ಲ ರೀ. ಹೀಗಾಗಿ ಒಮ್ಗೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋತೀನಿ. ಇವಾಗ ಸೌತೆಕಾಯಿ ಎಲ್ಲ ಹೆಂಚಿ ಇಟ್ಕೊಂಡಿದ್ನಲ್ರಿ, ಈ ಥರ ಹೆಂಚಿ ಇಟ್ಕೊಂಡಿದ್ದೆ ಎಲ್ಲನೂ. ಇವೆಲ್ಲ ಓಪನ್ ಆಗಿದ್ದು ಇದ್ರೊಳಗೆ ಒಬ್ಬೊಬ್ರು ಏನು ಮಾಡ್ತಾರೆ, ತುಂಬ್ಕೊಂಬಿಡ್ತಾರೆ. ಇದ್ರಾಗ ಅಷ್ಟು ತುಂಬ್ಕೊಳಕ್ಕೆ ಇದನ್ನಾಗೋದಿಲ್ಲ ರೀ. ಯಾಕಂದ್ರೆ ಅಷ್ಟು ದೊಡ್ಡ ಸೈಜ್ ಇರೋದಿಲ್ಲ. ಹೀಗಾಗಿ ಸಣ್ಣ ಸೈಜ್ ಇರ್ತೈತಿ. ನಾನು ಅದಕ್ಕೆ ಏನು ಮಾಡ್ತೀನಿ, ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಎಲ್ಲ ಈ ರೀತಿ ಫ್ರೈ ಮಾಡ್ಕೋತೀನಿ. ಮಾಡ್ಕೊಂಡು ಇದ್ರೊಳಗೆ ನಾನು ಶೇಂಗಾ ಪುಡಿ ಆಮೇಲೆ ಗುರೆಳ್ಳು ಪುಡಿ ಎಲ್ಲನೂ ಆ್ಯಡ್ ಮಾಡ್ಕೋತೀನಿ ರೀ. ಇವಾಗ ಗುರೆಳ್ಳು ಪುಡಿ ಹಾಕ್ಕೊಳಕತ್ತೀನಿ. ಇದಾದ್ಮ್ಯಾಗ ಶೇಂಗಾ ಪುಡಿ, ಉಪ್ಪು ಮತ್ತು ಖಾರ ಎಲ್ಲ ಇದ್ರಾಗ ಹಾಕಿಬಿಡ್ತೀನಿ. ಹಾಕಿ ಇದನ್ನು 2 ರಿಂದ 3 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಖಾರ ಉಪ್ಪು ಇದೆಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಇದ್ರೊಳಗೆ ನಾನು ಸೌತೆಕಾಯಿ ಹಾಕ್ಕೊಂಡು ಬಿಡ್ತೀನಿ ರೀ. ಅದಕ್ಕೆ ಸೌತೆಕಾಯಿಗೆ ಒಳಗೆ ತುಂಬ್ಕೋಬೇಕಂತೇನಿಲ್ಲ, ಅದೇ ಸೈಜ್ ಸಣ್ಣಿರ್ತೈತಿ. ಹೀಗಾಗಿ ನಾನು ಇದೇ ಥರ ಮಾಡ್ಕೊಂಡಿರ್ತೀನಿ. ನಿಮಗೆ ಬೇಕಾದ್ರೆ ನೀವು ಇದನ್ನು ಓಪನ್ ಮಾಡಿ ಇದೇನು ಒಗ್ಗರಣೆ ಎಲ್ಲ ರೆಡಿ ಮಾಡಿರ್ತೀವಲ್ರಿ, ಇದನ್ನು ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸಿ ಇದ್ರೊಳಗೆ ತುಂಬ್ಕೊಂಡು ಆಮೇಲೆ ಹಾಕ್ಕೋಬೋದು, ನಡಿತೈತಿ. ನಾ ಹಿಂಗೆ ಮಾಡ್ಕೊಂಡಿರ್ತೀನಿ. ಇದನ್ನ ಇವಾಗ ಸೌತೆಕಾಯಿ ಹಾಕ್ಕೊಂಡೇನಿ ರೀ. ಈ ಥರ ಫ್ರೈ ಮಾಡ್ಕೊಂಡು ಇವಾಗ ಖಾರ ಉಪ್ಪು ಎಲ್ಲ ಹಾಕಿರ್ತೀವಿ, ಬೇಗದ ಹೊತ್ತತೈತಿ. ಹೀಗಾಗಿ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು ಭಾಳ ತನಕ. ಯಾಕಂದ್ರೆ ಸೌತೆಕಾಯಿ ಕುದಿಬೇಕಿದೆ ನೀಟಾಗಿ. ಇರ್ಲಿಕ್ಕಂದ್ರೆ ಬಿರುಸಾದ್ರೆ ಚಲೋ ಆಗಂಗಿಲ್ಲ. ಹಣ್ಣಂಗೆ ಕುದ್ರನ ಪಲ್ಯ ಟೇಸ್ಟ್ ಆಗ್ತೈತಿ. ಅದಕ್ಕೆ ಇವಾಗ ಇಷ್ಟು ಹಾಕ್ಕೊಂಡು ಬಾಯಿ ಮುಚ್ಚಿಬಿಡ್ತೀನಿ. ಫುಲ್ಲ ಪಲ್ಯ ಎಲ್ಲ
ನೀರಿನ ಅಂಶ ಎಲ್ಲ ಅಟ್ಟಿಸ್ಬೇಕು. ಅಲ್ಲಿವರೆಗೂ ಇದನ್ನು ಇದು ಮಾಡ್ಕೋಬೇಕು. ಇವಾಗ ಇದು ಪಲ್ಯ ಏನಿತ್ತಲ್ರಿ ಚಾಕುಲೆ ಚೆಕ್ ಮಾಡಿದ್ರೆ ಕುದೀತದ ಪಲ್ಯ. ಇಷ್ಟಾದರೆ ಇದು ರೆಡಿ ಐತ್ರಿ. ಇದು ಇವಾಗ ಪಲ್ಯ. ಇದನ್ನು ಸರ್ವ್ ಮಾಡ್ಕೋತೀನಿ. ಇದನ್ನು ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ಬೋದ್ರಿ. ಇವತ್ತಿಂದ ನನ್ನ ದಿನ ಹಿಂಗಿತ್ತು. ನನ್ನ ವಿಡಿಯೋಸ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.